ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಇನ್ನೇನಪ್ಪ, ಯುಗಾದಿ ಹಬ್ಬ ಹತ್ರ ಬಂದೇ ಬಿಡ್ತು. ಯುಗಾದಿ ಅಂದರೆ ಎಲ್ಲರಿಗೂ ಮೊದಲಿಗೆ ನೆನಪಾಗೋದು ಹೋಳಿಗೆ. ಹೋಳಿಗೆ ಚೆನ್ನಾಗಿ ಬರಬೇಕು ಅಂದರೆ ಬೇಳೆನೂ ಚೆನ್ನಾಗಿರಬೇಕು. ಹೊಸದಾಗಿರ್ತಕ್ಕಂಥ ಬೇಳೆ ಬೇಗನೆ ಬೇಯುತ್ತೆ. ಹಾಗೆ ಹಳೆ ಬೇಳೆನ ತಗೊಂಡ್ರೆ ಅದು ಬೇಯೋದು ಸಹ ಸ್ವಲ್ಪ ನಿಧಾನ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬಟ್ಟಿಗೆ ಬೇಳೆನ ಪರ್ಫೆಕ್ಟಾಗಿ ಯಾವ ರೀತಿ ಬೇಯಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆನ ತಗೊಳ್ಳೋಣ. ಇವಾಗ ಇದನ್ನು ಶುದ್ಧ ಮಾಡ್ಕೋಬೇಕು. ಕಲ್ಲು ಮಣ್ಣು ಏನಾದರೂ ಇದ್ದರೆ ಆರಿಸಿ ತೆಗಿಬೇಕು. ನಂತರ ಇವನ್ನ ಒಂದು ಬಟ್ಲಲ್ಲಿ ಸೇರಿಸಿ 2-3 ಸತಿ ನೀಟಾಗಿ ತೊಳ್ಕೊಬರಬೇಕು. ತೊಗರಿಬೇಳೆನ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು 2-3 ಸತಿ ನೀಟಾಗಿ ತೊಳ್ಕೊಬಂದ್ಬಿಡೋಣ. ಸುಮಾರು ಜನ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇರ್ತಾರೆ ಹೋಳಿಗೆಗೆ. ಆದರೆ ಕುಕ್ಕರಲ್ಲಿಟ್ಟು ನಾವು ಬೇಳೆನ ಬೇಯಿಸ್ಕೊಂಡ್ರೆ ಬೇಳೆ ಅರಳೋದಿಲ್ಲ. ಎಷ್ಟಿದ್ರೆ ಅಷ್ಟೇ ಇರುತ್ತೆ. ಈ ರೀತಿ ಪಾತ್ರೆಯಲ್ಲಿಟ್ಟು ನಾವು ಬೇಳೆನ ಬೇಯಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಅರಳುತ್ತೆ, ದುಪ್ಪಟ್ಟಾಗುತ್ತೆ. ಇವಾಗ ನಾವು ಯಾವ ಕಪ್ಪಲ್ಲಿ ತೊಗರಿಬೇಳೆನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 8 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಅಡುಗೆ ಎಣ್ಣೆ ಬೇಕಾದರೂ ಸೇರಿಸ್ಕೋಬಹುದು 1 ಸ್ಪೂನಷ್ಟು. ಈ ರೀತಿ 1 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಸೇರಿಸೋದ್ರಿಂದ ನೀರಲ್ಲಿ ಬೇಳೆ ಬೇಯುವಾಗ ಬೇಗನೆ ಬೇಯುತ್ತೆ, ಹಾಗೆ ಸಾಫ್ಟಾಗಿ ಸಹ ಬೆಂದ್ಕೊಳ್ಳುತ್ತೆ. ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಸಹ ಸೇರಿಸೋದ್ರಿಂದ ಒಬ್ಬಟ್ಟು ತುಂಬ ಕಲರ್ಫುಲ್ಲಾಗಿ ಸಖತ್ತಾಗಿ ಬರುತ್ತೆ. ಇವಾಗ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಬ್ಬೊಬ್ಬರು ತೊಗರಿಬೇಳೆಯಿಂದ ಹೋಳಿಗೆನ ಮಾಡ್ತಾ ಇರ್ತೀರ, ಕೆಲವೊಬ್ಬರು ಕಡಲೆಬೇಳೆ, ಹೆಸರುಬೇಳೆ, ವಿವಿಧ ರೀತಿಯ ಬೇಳೆಗಳಿಂದ ಸಹ ಮಾಡ್ತಾ ಇರ್ತೀರ. ಎಲ್ಲ ಬೇಳೆನೂ ಇದೇ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ತೊಗರಿಬೇಳೆನ ಸೇರಿಸ್ಕೊಂಡ ನಂತರ ಇದು ಉಕ್ಕೋಗುತ್ತೆ. ಆದಷ್ಟು ಬೇಳೆನ ಬೇಯಿಸ್ಕೊಳ್ಳುವಾಗ ದೊಡ್ಡ ಪಾತ್ರೆಯನ್ನು ಬಳಸ್ಕೋಬೇಕು. ಹಾಗೆ ನೀರನ್ನು ಸಹ ಜಾಸ್ತಿ ಇಟ್ಕೊಂಡು ಬೇಳೆನ ಬೇಯಿಸ್ಕೋಬೇಕು. ಏನಾದರೂ ಉಕ್ಕೋಗ್ತಾ ಇದೆ ಅಂದರೆ ನಾವು ಈ ರೀತಿಯ ಸೌಟನ್ನು ಒಂದು ಪಾತ್ರೆ ಮೇಲೆ ಇಟ್ಕೊಂಡ್ರೆ ತೊಗರಿಬೇಳೆ ಉಕ್ಕೋಗ್ದಿರ, ಸ್ಟವ್ ಗಲೀಜಾಗ್ದಿರ ನೀಟಾಗಿರತ್ತೆ. ಆಗಾಗ ನಾವು ಬೇಳೆನ ಕಲಸ್ಕೊತಾ ಇರಬೇಕು. ಎಲ್ಲ ಬೇಳೆನೂ ಪರ್ಫೆಕ್ಟಾಗಿ ಬೇಯುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ದೊಡ್ಡ ಪಾತ್ರೆಯಲ್ಲಿ ನಾವು ಬೇಳೆನ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಬೇಳೆ ದುಪ್ಪಟ್ಟಾಗಿ ಹರಳುತ್ತೆ. ಬೇಳೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಕುದೀತಾ ನೋಡ್ತಾ ಇದ್ದೀರಲ್ವ, ನೀರು ಕಡಿಮೆ ಆಗುತ್ತೆ. ಜೊತೆಗೆ ಬೇಳೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀರಲ್ಲಿ ಚೆನ್ನಾಗಿ ಬೇಳೆ ಬೇಯೋದ್ರಿಂದ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೊತೀವಲ್ವ, ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ರಸ ಮಾಡ್ತೀವಲ್ವ ಒಬ್ಬಟ್ಟಿಂದ ಅದು. ಇವಾಗ ಬೇಳೆ ಬೆಂದಿದೆ. ಇನ್ನೊಂದು 5 ನಿಮಿಷ ಇದ್ದರೆ ಸಾಕು. ಬೇಳೆನ ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಎಲ್ಲ ಬೇಳೆನೂ ಪುಡಿ ಆಗೋಗಬೇಕು. ಆ ರೀತಿ ಬೇಯಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾವುದೇ ಸಿಹಿ ಪದಾರ್ಥವನ್ನು ಮಾಡಲಿ ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇವಾಗ ಬೇಳೆನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪನ್ನು ಹಾಕಿದ ನಂತರ ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇವಾಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಒಂದಕ್ಕೊಂದು ಅಂಟೋದಿಲ್ಲ. ಇದು ಬಂಕ ಥರ ಸಹ ಬರಬಾರ್ದು. ತುಂಬ ಚೆನ್ನಾಗಿ ಬೆಂದಿದೆ. ಆದಷ್ಟು ಬೇಳೆ ಬೇಯುವಾಗ ನೀರನ್ನು ಹೆಚ್ಚಾಗಿ ಇಟ್ಕೊಳ್ಳಿ. ಆವಾಗ ಈ ರೀತಿ ಮೃದುವಾಗಿ ನಾವು ಬೇಳೆನ ಬೇಯಿಸ್ಕೋಬಹುದು.
ಈ ರೀತಿ ಬೇಳೆನ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ತುಂಬ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಬೆಂದಾಗಿದೆ. ಇವಾಗ ನಾವು ಇದರಿಂದ ನೀರನ್ನು ಬೇರ್ಪಡಿಸ್ಕೊಳ್ಳೋಣ. ಈ ಕಟ್ಟನ್ನು ಬಸ್ಕೊಂಡು ಇದರಿಂದ ಹೋಳಿಗೆ ಸಾರನ್ನು ರೆಡಿ ಮಾಡ್ಕೋಬಹುದು. ಈ ರೀತಿ ಬೇಳೆನ ಬೇಯಿಸ್ಕೊಂಡು ನಾವು ಒಬ್ಬಟ್ಟು ಸಾಂಬಾರನ್ನು ರೆಡಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟನ್ನು ಮುಚ್ಚಿ ಬಿಸಿ ಇರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ನೀರನ್ನು ತೆಗಿಬೇಕಾಗಿರತ್ತೆ. ಎಲ್ಲ ನೀರನ್ನು ತೆಗೆದುಬಿಡಬೇಕು. ಒಂದು ತೊಟ್ಟು ನೀರು ಸಹ ಇರಬಾರ್ದು. ಆ ರೀತಿ ಬೇಳೆಯಿಂದ ನೀರನ್ನೆಲ್ಲ ತೆಗೆದುಬಿಡೋಣ. ಬೇಳೆಯಲ್ಲಿ ಹೆಚ್ಚಾಗಿ ನೀರಿನಂಶ ಇದ್ದರೆ ನಾವು ಬೆಲ್ಲ ಹಾಕಿದಾಗ ಹೂರಣ ಮಾಡ್ಕೊಳ್ಳುವಾಗ ತುಂಬ ನೀರಾಗಿಬಿಡತ್ತೆ. ಆದ್ದರಿಂದ ಒಂಚೂರು ನೀರು ಇಲ್ದಿರ ಇರೋ ಹಾಗೆ ಎಲ್ಲ ತೆಗೆದುಬಿಡಬೇಕು. ಈ ಬೇಳೆ ಕಟ್ಟಿಂದ ಒಬ್ಬಟ್ಟು ರಸಮನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದನ್ನು ಪಕ್ಕಕ್ಕಿಟ್ಕೊಂಡು ಬೇಳೆನ ನೋಡೋಣ ಬನ್ನಿ. ನೋಡಿ, ಒಂಚೂರು ನೀರಿಲ್ಲ. ಈ ರೀತಿ ಬಿಸಿ ಬಿಸಿ ಇರುವಾಗ ನಾವು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಪರ್ಫೆಕ್ಟಾಗಿ ನೀವು ಸಹ ಈ ಯುಗಾದಿ ಹಬ್ಬಕ್ಕೆ ಬೇಳೆನ ಬೇಯಿಸ್ಕೊಂಡು ಒಮ್ಮೆ ಒಬ್ಬಟ್ಟನ್ನು ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಅಂತೂ ಒಂದಕ್ಕೊಂದು ಅಂಟೋದಿಲ್ಲ. ನಾವು ಬೇಳೆನ ಚಿಕ್ಕ ಬಟ್ಲಲ್ಲಿ ಸಹ ಸೇರಿಸಿದ್ದು ಎಷ್ಟೊಂದು ಬೇಳೆ ಆಗುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ ಇದು ಹುದುಗಿ ಬರುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.